ನಿನ್ನನ್ನೇ ನಿರಾಕರಿಸಿ ನಿನ್ನ ಶಿಲುಬೆಯನ್ನು ಹೆಗಲ ಮೇಲಿರಿಸಿ ಯೇಸುವನ್ನು ಹಿಂಬಾಲಿಸು ಎಂಬ ಕರೆ ಅನೇಕರಿಗೆ ಅತಿ ಕಠಿಣವಾದ ನುಡಿಯೆಂದು ಅನಿಸುವುದು. ಆದರೆ ಅಂತ್ಯ ತೀರ್ಮಾನವಾದ ದುಷ್ಟ ಪಾಪಿಗಳೇ, ನನ್ನಿಂದ ದೂರ ಸರಿಯಿರಿ ಹಾಗೂ ಅನಂತವಾದ ಬೆಂಕಿಗೆ ಬಲಿಯಾಗಿರಿ ಎಂಬ ಮಾತು ಬಹು ಕರ್ಕಶ. ಇಲ್ಲಿ ಶಿಲುಬೆಯ ಕರೆಯನ್ನು ಸಂತೋಷದಿಂದ ಸ್ವೀಕರಿಸಿ ಅನುಸರಿಸುವವರಿಗೆ ಅಲ್ಲಿ ಅನಂತ ವಿಧಿಯ ಕಟ್ಟಾಜ್ಞೆಯನ್ನು ಕೇಳುವ ಭಯವಿರಲಾರದು. ಪರಮಕರ್ತರು ನ್ಯಾಯ ನಿರ್ಣಯದಲ್ಲಿ ತೊಡಗಿದಾಗ ಸ್ವರ್ಗಲೋಕದಲ್ಲಿ ಶಿಲುಬೆಯ ಸಂಕೇತವು ಕಾಣಸಿಗುವುದು. ಶಿಲುಬೆಯಲ್ಲಿ ಹುತಾತ್ಮನಾದವನನ್ನು ತಮ್ಮ ಬದುಕಿನಲ್ಲಿ ಅನುಸರಿಸಿದ ಶಿಲುಬೆಯ ಸೇವಕರು ಇನ್ನೂ ದೃಢ ವಿಶ್ವಾಸದಿಂದ ನ್ಯಾಯಾಧೀಶನಾದ ಕ್ರಿಸ್ತ ಪ್ರಭುವಿನ ಸಮ್ಮುಖಕ್ಕೆ ಬರುವರು. ದೇವರಾಜ್ಯಕ್ಕೆ ಕೊಂಡೊಯ್ಯುವ ಶಿಲುಬೆಯನ್ನು ಹೊರಲು ನಿನಗೆ ಭಯವೇಕೆ? ಶಿಲುಬೆಯಲ್ಲಿ ಮೋಕ್ಷವಿದೆ, ಶಿಲುಬೆಯಲ್ಲಿ ಜೀವವಿದೆ, ಶಿಲುಬೆಯಿಂದಲೇ ಶತ್ರುಗಳಿಂದ ರಕ್ಷಣೆ, ಶಿಲುಬೆಯಲ್ಲಿ ಸ್ವರ್ಗೀಯ ಸ್ವಾದವಿದೆ, ಶಿಲುಬೆಯಲ್ಲಿ ಪಾವಿತ್ರ್ಯದ ಪರಿಪೂರ್ಣತೆ ಇದೆ, ಶಿಲುಬೆಯಲ್ಲಿ ಆತ್ಮದ ಶ್ರೇಯಸ್ಸಿದೆ. ಶಾಶ್ವತ ಬದುಕಿನ ಅಭಿಲಾಷೆಗಳು ಶಿಲುಬೆಯ ವಿನಃ ಬೇರೆಲ್ಲಿಯೂ ಇಲ್ಲ. ಆದುದರಿಂದ ಶಿಲುಬೆಯನ್ನು ಮೇಲಕ್ಕೆತ್ತಿ ಯೇಸುವನ್ನು ಅನುಸರಿಸು. ಆಗ ಶಾಶ್ವತ ಬದುಕಿಗೆ ನೀನು ಬಾಧ್ಯನಾಗುವೆ. ಶಿಲುಬೆಯನ್ನು ಹೊತ್ತ ಅವನು ನಿನ್ನ ಮುಂಚಿತವಾಗಿಯೇ ಹೋಗಿರುವನು. ಅಲ್ಲದೆ ನೀನೂ ಶಿಲುಬೆಯನ್ನು ಸ್ವೀಕರಿಸಿ ಅದರ ಮೇಲೆ ಸಾಯುವಂತೆ ಶಿಲುಬೆಯ ಮೇಲೆ ನಿನಗಾಗಿ ಆತನು ಪ್ರಾಣಗತನಾದನು. ಅವನೊಂದಿಗೆ ನೀನು ಮರಣ ಹೊಂದಿದರೆ ಅವನೊಡನೆ ಜೀವಿಸುವೆ, ಕಷ್ಟಾನುಭವದಲ್ಲಿ ಅವನ ಜೊತೆಗಾರನಾಗುವೆ. ಇಗೋ, ಶಿಲುಬೆಯಲ್ಲಿ ಎಲ್ಲವೂ ಒಂದುಗೂಡಿದೆ. ಅದರ ಮೇಲೆ ಜೀವ ತೆರುವುದರಲ್ಲೇ ಎಲ್ಲ ಅಡಗಿದೆ. ಬದುಕಿಗೆ, ಆಂತರಿಕ ಶಾಂತಿಗೆ ಪವಿತ್ರ ಶಿಲುಬೆಯ ಮಾರ್ಗ ಹಾಗೂ ಅವಿರತ ದೇಹ ದಂಡನೆ, ಇವುಗಳಿಂದ ಹೊರತಾದ ಅನ್ಯ ಮಾರ್ಗವಿಲ್ಲ. ಎಲ್ಲಿಯಾದರೂ ಹೋಗು, ಇಚ್ಛಿತವಾದುದನ್ನು ಹುಡುಕು. ಆದರೆ ಶಿಲುಬೆಯ ಮಾರ್ಗಕ್ಕಿಂತಲೂ ಉನ್ನತವಾದ, ಮಹತ್ತಾದ, ಹೆಚ್ಚು ಸುಭದ್ರವಾದ ದಾರಿ ನಿನಗೆ ಕಾಣಸಿಗದು. ತಾನು ಅತಿ ಯೋಗ್ಯನಾಗಿ ಕಾಣಲು, ಸ್ವೇಚ್ಛೆಯಿಂದ ಪ್ರತಿಯೊಂದನ್ನು ಕ್ರಮದಲ್ಲಿರಿಸಲು, ನಿನಗೆ ಇಷ್ಟವಿರಲಿ ಇಲ್ಲದಿರಲಿ ನಿನಗೆ ಅನುಭವಿಸಲು ಏನಾದರೂ ಇದ್ದೇ ಇರುವುದು. ಆದ್ದರಿಂದ ಎಂದೆಂದೂ ನೀನು ಶಿಲುಬೆಯನ್ನು ಅನುಭವಿಸಿಯೇ ತೀರಬೇಕು. ಯಾಕೆಂದರೆ ನಿನಗೆ ಶರೀರ ಬೇನೆಗಳು ತಪ್ಪಿದ್ದೆಲ್ಲ, ಆತ್ಮದಲ್ಲಿ ದುಃಖ ಇದ್ದೇ ಇದೆ.